ಅಂಕೋಲ ಬೇಲೆಕೇರಿಯಲ್ಲಿ ಕಳೆದ ಒಂದು ವಾರದಲ್ಲಿಯೇ 2 ಮೀನುಗಾರಿಕಾ ಪರ್ಸೆಂಟ್ ಬೋಟ್ ಸಮುದ್ರದಲ್ಲಿ ಮುಳುಗಡೆಯಾಗಿದ್ದು 2 ಬೋಟ್ಗಳಿಗೂ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ್ದು ಬೋಟ್ ಮಾಲಕರ ಪರಿಸ್ಥಿತಿ ಸಂಕಷ್ಟಕ್ಕೆ ನೂಕಿದಂತಾಗಿದೆ. ಮೊನ್ನೆಯಷ್ಟೇ ಶ್ರೀ ಶಾರದಾಂಬ ಹೆಸರಿನ ಬೋಟ್ ಮುಳುಗಿದ್ದು ಶುಕ್ರವಾರ ಶ್ರೀ ದುರ್ಗಾ ಪ್ರಸಾದ್ ಎನ್ನುವ ಬೋಟ್ ಸಮುದ್ರದಲ್ಲಿ ಮುಳುಗಡೆಯಾಗಿ ಸಾರ್ವಜನಿಕರ ಸಹಾಯದಿಂದ ಮೇಲಕ್ಕೆತ್ತಲಾಗಿದೆ. ಬ್ರೇಕ್ ವಾಟರ್ ತಡೆಗೋಡೆ ಇಲ್ಲದೆ ಇರುವುದು ಮತ್ತು ಹೂಳೆತ್ತದೇ ಇರುವುದರಿಂದ ಈ ರೀತಿಯ ಅವಘಡಗಳು ಸಂಭವಿಸುತ್ತವೆ ಎನ್ನುತ್ತಾರೆ ಸ್ಥಳೀಯರು. ಬೇಲೆಕೆರೆ ಬಂದರು ನದಿ ಸಂಗಮದ ಪ್ರದೇಶದಲ್ಲಿದ್ದು ಅರಬ್ಬಿ ಸಮುದ್ರದ ಅಂಚಿನಲ್ಲಿರುವುದರಿಂದ ಬೃಹದಾಕಾರದ ಅಲೆಗಳು ಬಂದು ಈ ಬಂದರಿಗೆ ಒಮ್ಮೊಮ್ಮೆ ಅಪ್ಪಳಿಸುತ್ತವೆ. 75ಕ್ಕಿಂತಲೂ ಹೆಚ್ಚಿನ ಬೋಟ್ಗಳನ್ನ ಈ ಬಂದರಿನಲ್ಲಿ ನಿಲ್ಲಿಸುತ್ತಿದ್ದು ಅಲೆಗಳ ಅಬ್ಬರಕ್ಕೆ ಬೋಟ್ಗಳು ಮುಳುಗುತ್ತಿವೆ. ಸಮುದ್ರದಿಂದ ದುರ್ಗಾಪ್ರಸಾದ್ ಬೋಟ್ ಬಂದರಿಗೆ ಬರುತ್ತಿರುವಾಗ ಜೋರಾಗಿ ಬೀಸಿದ ಗಾಳಿ ಅಲೆಗಳ ಅಬ್ಬರಕ್ಕೆ ನೀರಿನಲ್ಲಿ ಮುಳುಗಲಾರಂಭಿಸಿತು. ಶತಾಯಗತಾಯ ಶ್ರಮಪಟ್ಟು ಸಾರ್ವಜನಿಕರು ಈ ಬೋಟನ್ನ ದಡಕ್ಕೆ ತಂದು ಮೇಲಕ್ಕೆತ್ತಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಶ್ರೀ ಶಾರದಾಂಬ ಎನ್ನುವ ಪರ್ಸಿನ್ ಬೋಟ್ ಮುಳುಗಡೆಯಾಗಿತ್ತು. ಇದನ್ನ ಮೇಲಕ್ಕೆತ್ತಿದಾಗ ಬೋಟ್ನಲ್ಲಿರುವ ಬಲೆ ಸೇರಿದಂತೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಮಾಲಕರು ಕಣ್ಣೀರಿಡುತ್ತಿದ್ದಾರೆ. ಸಮುದ್ರದಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೆ ಬಾರದಂತೆ ಬಂದರು ಪ್ರದೇಶದ ಗಡಿಭಾಗದಲ್ಲಿ ತಡೆಗೋಡೆ ನಿರ್ಮಿಸಿದ್ದಲ್ಲಿ ಈ ಬಂದರು ಸುರಕ್ಷಿತವಾಗಿರಲು ಸಾಧ್ಯ ಎನ್ನುವುದು ಸ್ಥಳೀಯ ಮೀನುಗಾರರ ಅಭಿಪ್ರಾಯವಾಗಿದೆ. ಬೇಲೆಕೆರೆ ಬಂದರಿಗೆ ಬ್ರೇಕ್ ವಾಟರ್ ತಡೆಗೋಡೆ ನಿರ್ಮಿಸಿ ಹೂಳನ್ನ ತೆಗೆಯಿರಿ ಎಂದು ಸಂಬಂಧಿಸಿದ ಹಲವು ಸಚಿವರುಗಳಿಗೂ ಶಾಸಕರುಗಳಿಗೂ ವಿನಂತಿ ಮಾಡುತ್ತಲೇ ಬಂದಿದ್ದೇವೆ. ಆದರೆ ಈವರೆಗೂ ಯಾರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಬೇಲೆಕೆರೆಯ ಬಂದರಿನಲ್ಲಿ ಬೋಟ್ಗಳನ್ನ ನಿಲ್ಲಿಸಲು ಸ್ಥಳವಿದೆ. ಬ್ರೇಕ್ ವಾಟರ್ ತಡೆಗೋಡೆ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಈ ಬೋಟುಗಳಿಗೆ ಸಂಭವಿಸಲಾರದು ಎನ್ನುವ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದ ಶಾಸಕರು ಸಚಿವರುಗಳಿಗೆ ಮೀನುಗಾರರು ಮನವಿ ಅರ್ಪಿಸುತ್ತಲೇ ಬಂದಿದ್ದಾರೆ. ಕೆಲಸ ಮಾತ್ರ ಸೊನ್ನೆಯಾಗಿದೆ ಎನ್ನುತ್ತಾರೆ ಸುರೇಶ್ ತಾಂಡೇಲ್. ಬರ್ಲಿಕ್ಕೆ ಆಗುದಿಲ್ಲ, ನೀರು ಒಣಗಿ ಹೋಗ್ತದೆ, ಕಲ್ಲು ಬಂಡೆ ತಾಗ್ತದೆ, ಹೂಳು ತುಂಬಿದೆ. ಅದು ಕೂಡ ಮೀನು ಫ್ರೆಶ್ ಆಗಿ ಅದು ಮಾರ್ಕೆಟ್ ಮೀನುಗಾರರಿಗೆ ಕಳಿಸ್ಲಿಕ್ಕೂ ಆಗುದಿಲ್ಲ. ಅದರಿಂದ ಹೋರೋರಿಗಾಗ್ಲಿ, ಮಾಡಿಯವರಿಗಾಗ್ಲಿ, ಮೀನುಗಾರ ಬೋಟ್ನವರಿಗಾಗ್ಲಿ ಅಥವಾ ದುಡೋರಿಗಾಗ್ಲಿ ಎಲ್ಲರಿಗೂ ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ಎಷ್ಟೋ ಎಲ್ಲ ಬಿಜೆಪಿ ಆಗಲಿ, ಗವರ್ಮೆಂಟ್ ಕಾಂಗ್ರೆಸ್ ಅವರಾಗಲಿ ಮತ್ತು ಬೇರೆ ಯಾವುದೇ ಪಕ್ಷ ಆಗಲಿ, ಕಾಗೇರಿ ಬಂದರು, ಅವರು ಕೂಡ MLA ಬಂದವ ಎಲೆಕ್ಷನ್ ಬಂದವ ಬರ್ತಾರೆ, ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇದು ಏನು ಮಾಡೋದಿಲ್ಲ. ಭಾಳ ವರ್ಷ ಆಯಿತು ನಾವು ಸುಮಾರು ಇದನ್ನು ಹೇಳ್ತಾನೆ ಇದೆ, ಅವರು ಮಾಡಿಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಕಾರವಾರದಲ್ಲಿ, ಭಟ್ಕಳದಲ್ಲಿ ಅಥವಾ ಮಲ್ಪಿ ಬಂದರ್ನಲ್ಲಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಭಾಳಷ್ಟು ಒಂದು ಬಂದರು ಇಲಾಖೆಯವರು ಮಾಡಿಕೊಟ್ಟಿದ್ದಾರೆ ಕೆಲಸ. ಆದರೆ ಬೇಲೆಕೆರೆಯಲ್ಲಿ ಏನೂ ಮಾಡಲಿಲ್ಲ. ಬೇಲೆಕೆರೆಯ ಬಂದರಿನಲ್ಲಿ ಹೂಳು ತುಂಬಿದ್ದು ಇದನ್ನ ತಕ್ಷಣ ತೆರವುಗೊಳಿಸಬೇಕಿದೆ. ಈ ಕಾಮಗಾರಿಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಸಾರ್ವಜನಿಕರೆಲ್ಲರೂ ಸೇರಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಲು ಚಿಂತನೆ ನಡೆಸಿದ್ದೇವೆ ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಸದಸ್ಯ ಧೀರಜ್ ಬಾನಾವಳಿಕರ್. ಇಲ್ಲದೆ ಒಂದು ಸಮುದ್ರದ ಅಲೆ ಬಂದ್ಕೊಂಡು ಬೋಟ್ ಡ್ಯಾಮೇಜ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿದೆ ಸರ್. ಈಗಾಗಲೇ ನಾವು ಸಾಕಷ್ಟು ಬಾರಿ ಅರ್ಜಿಯನ್ನು ಕೊಟ್ಟಿದ್ದೀವಿ, ಮಾಜಿಗಾಗಲಿ, ಹಾಲಿಗಾಗಲಿ, ಜನಪ್ರತಿನಿಧಿಗಾಗಲಿ. ಇನ್ನೂ ಕೂಡ ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ನಮ್ಮ ಅರ್ಜಿನ ಸ್ವೀಕರಿಸೋದು ಬಿಟ್ಟರೆ ಬೇರೆ ಯಾವುದೋ ಒಂದು ಅನುಷ್ಠಾನಕ್ಕೂ ತರ್ತಾ ಇಲ್ಲ. ಈಗಾಗಲೇ ಹೇಳಬೇಕಂದ್ರೆ ಬೇಲೆಕೆರೆಯ ಬಂದರಿನಲ್ಲಿ ಒಂದು ಸುಮಾರು 60ಕ್ಕೂ ಹೆಚ್ಚು ಬೋಟ್ಗಳಿದ್ದಾವೆ. ಬೋಟ್ಗಳು ಹೊರಗಡೆ ಹೋಗ್ಕೊಂಡು ಸಮುದ್ರದಲ್ಲಿ ಮೀನನ್ನು ತೊಗೊಂಡು ಬಂದು 5 ತಾಸು ತನಕ ದಡಕ್ಕೆ ಬರಲಿಕ್ಕಾಗದೆ ಬೋಟುಗಳು ಅಲ್ಲಿ ನಿಂತ್ಕೊಂಡು ಸುಮಾರು 5 ತಾಸು ಬಿಟ್ಟು ಬಂದಾಗ ಮೀನುಗಳೆಲ್ಲ ಹಾಳಾಗಿ
ನಷ್ಟ ಆಗ್ತದೆ ಮತ್ತು ಮೀನುಗಾರಿಕೆ ತುಂಬಾ ತೊಂದರೆ ಆಗ್ತಾ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ತಮ್ಮ ಜೀವನೋಪಾಯಕ್ಕಾಗಿ ಹಲವಾರು ಬ್ಯಾಂಕ್ಗಳಿಂದ ಸಾಲವನ್ನು ಮಾಡಿ ಅವರೆಲ್ಲರ ತಮ್ಮ ಬಂಗಾರದ ದಾಗಿನುಗಳನ್ನು ಅಡವಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ಬೋಟನ್ನು ಖರೀದಿ ಮಾಡಿ ಲಕ್ಷ ಕೋಟಿ ಗಟ್ಟಲೆಯವರೆಗೆ ಹಣವನ್ನು ಸುರಿದು ತಮ್ಮ ಜೀವನೋಪಾಯ ನಡೀಬೇಕು. ಮೀನುಗಾರಿಕೆಯಲ್ಲಿ ನಾವು ಕುಲಕಸುಬಾಗಿ ನಡೆಸಿಕೊಂಡು ಬಂದಿರುವಂಥ ಮೀನುಗಾರಿಕೆಗೆ ವಿಶೇಷವಾದಂಥ ಆದ್ಯತೆಯನ್ನು ನೀಡಿ ಆ ಮೀನುಗಾರಿಕೆಯ ಮೂಲಕವೇ ನಾವು ಇಲ್ಲಿಯ ಎಲ್ಲ ನಾಗರಿಕರು ಬದುಕನ್ನು ನಡೆಸ್ತಾ ಇದ್ದೇವೆ ಎನ್ನುವ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟಿರುವಂತಹ ಮೀನುಗಾರಿಕೆ ಇಲಾಖೆ ಇರ್ಬೋದು, ಬಂದರು ಇಲಾಖೆ ಇರ್ಬೋದು, ಮಾಜಿ ಸಚಿವರುಗಳು, ಹಾಲಿ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಒಂದೆರಡು ಜನರಲ್ಲ, ಹಲವಾರು ವರ್ಷಗಳಿಂದ ಇಲ್ಲಿಯ ನಾಗರಿಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿಯ ನಾಗರಿಕರು ಒಮ್ಮೆ ಹಾನಿಯಾದಾಗ, ಅವರ ಬೋಟ್ಗಳಿಗೆ ಹಾನಿಯಾದಾಗ ಕಣ್ಣೀರನ್ನು ಹಾಕ್ತಾರೆ. ಯಾಕೆಂದ್ರೆ ನಾವು ಭಾರತ ದೇಶದ ಪ್ರಜೆಗಳಲ್ವೇ, ಇಲ್ಲಿ ಬದುಕುವಂತ ಹಕ್ಕು ನಮಗಿಲ್ವೇ, ನಮ್ಮ ಸಮಸ್ಯೆಗಳನ್ನು ಇನ್ನೂ ಜನಪ್ರತಿನಿಧಿಗಳ ಹತ್ರ, ಸಂಬಂಧಿಸಿದ ಅಧಿಕಾರಿಗಳ ಹತ್ರ ಹೇಳ್ಕೊಳ್ದೇನೆ ಯಾರ ಹತ್ರ ನಾವು ಹೇಳ್ಕೊಳ್ಬೇಕು ಎನ್ನುವ ವಿಚಾರವನ್ನ ಇಲ್ಲಿ ಎಲ್ಲ ಸ್ಥಳೀಯ ಮೀನುಗಾರರು ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿಯ ಮೊನ್ನೆಯಷ್ಟೇ ನಮ್ಮ ಧೀರಜ್ ಬಾನಾಳ್ಕರ್ ಅವರು ಹೇಳಿದ ಹಾಗೆ ಮೊನ್ನೆಯಷ್ಟೇ ಒಂದು ಬೋಟ್, ಪರ್ಷಿಯನ್ ಬೋಟ್ ಮೀನುಗಾರಿಕೆಗೆ ತೆರಳಿದ ಮೊದಲ ದಿವಸ ತೆರಳಿದೆ. ಆ ಪರ್ಷಿಯನ್ ಬೋಟ್ ಸಂಪೂರ್ಣ ಮುಳುಗಿ ಹಾಳಾಗಿದೆ. ನಂತರ ಮತ್ತೆ ನಿನ್ನೆ ಮತ್ತೊಂದು ಪ್ರಕರಣ ನಡೆದಿದೆ. ರಾತ್ರಿಯಲ್ಲಿ ಅಲೆಗಳ ಅಬ್ಬರಕ್ಕೆ ಒಂದು ಬೋಟು ಮುಳುಗುವಂಥ ಹಂತವನ್ನು ತಲುಪಿತ್ತು. ಯಾಕೆಂದರೆ ಪದೇ ಪದೇ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಈ ಬೋಟ್ಗಳು ನದಿಯ ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ರೆ ಇಲ್ಲಿಯ ಜನರು ಬದುಕು ಹೇಗಿರ್ತದೆ, ಅವರ ಬದುಕು ಮುಳುಗಿ ಹೋಗೋದಲ್ವೇ ಎನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿ ಒಂದೇ ಅವರು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಅಕ್ಕಿ ಕೊಡಿ, ನಮಗೆ ಕುಡಿಯುವ ನೀರು ಕೊಡಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇಲ್ಲ. ಅವ್ರು ಕೇಳೋದು ಒಂದೇ, ನಮಗೆ ಬ್ರೇಕ್ ವಾಟರ್ನ ನಿರ್ಮಾಣ ಮಾಡಿಕೊಡಿ. ನಾವು ಹಲವಾರು ಜನ ಮೀನುಗಾರರಿದ್ದೇವೆ, ಸಮುದ್ರದ ನದಿಗುಂಟದಲ್ಲಿ ಮೀನುಗಾರಿಕೆಯನ್ನು ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ನಮಗೆ ಕೇವಲ ಸರ್ಕಾರದವರು ಒಂದು ಬ್ರೇಕ್ ವಾಟರನ್ನು ಮಾಡಿಕೊಡಿ ಅನ್ನುವಂಥ ವಿಚಾರವನ್ನು ಇಲ್ಲಿಯ ಎಲ್ಲ ನಾಗರಿಕರು ಕಳೆದ ಹಲವಾರು ವರ್ಷಗಳಿಂದ ನಾವು ಮನವಿ ನೀಡಿ ಹೈರಾಣಾಗಿ ಹೋಗ್ಬಿಟ್ಟಿದ್ದೇವೆ. ಸಂಬಂಧಿಸಿದಂಥ ಮೀನುಗಾರಿಕಾ ಸಚಿವರಿಗೆ ಹಾಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೇವೆ. ಯಾರೂ ಕೂಡ ಇಲ್ಲಿಯವರೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಹೂಳು ತುಂಬಿದೆ, ಆ ಹೂಳನ್ನು ತೆಗಿರಿ ಅನ್ನುವ ಸ್ವಾಮಿ ಎನ್ನುವಂಥ ವಿಚಾರವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಬೇರೆ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿ ಹಣವನ್ನು ತಂದು ಸುರಿದು ಇಲ್ಲಿಯ ಸ್ವಾಸ್ಥ್ಯವನ್ನು ಹದಗೆಡಿಸುವಂತಹ ಸರ್ಕಾರ ಇಲ್ಲಿಯ ಜನರ ಪರಿಸ್ಥಿತಿಯನ್ನು ನೋಡಿ ಇಲ್ಲಿಯ ಸಮಸ್ಯೆಯನ್ನು ಅರಿತುಕೊಂಡು ದಯವಿಟ್ಟು ನಮಗೆ ವಿನಂತಿ ಪೂರ್ವಕವಾಗಿ ನಿಮ್ಮಲ್ಲಿ ಆಗ್ರಹವನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೆ ಒಂದು ಬ್ರೇಕ್ ವಾಟರ್ನ ನಿರ್ಮಾಣ ಮಾಡಿಕೊಡಿ. 75ಕ್ಕಿಂತ ಹೆಚ್ಚಿನ ಬೋಟ್ಗಳು ನಿಲುಗಡೆಗೆ ಅವಕಾಶ ಆಗುತ್ತೆ. ಇದರ ಜೊತೆಯಲ್ಲಿ ನೀವು ಹೂಳನ್ನು ತೆಗೆಯೋದ್ರಿಂದ ಇಲ್ಲಿ ಇರುವಂತಹ ಸುತ್ತಮುತ್ತಲಿನ ಹಲವಾರು ಮೀನುಗಾರರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವ ವಿಚಾರವನ್ನು ಇಲ್ಲಿಯ ಎಲ್ಲ ಮೀನುಗಾರರ ಸಹೋದರರು ಹಂಚಿಕೊಳ್ತಾ ಇದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೆಬೈಲ್, ಅಂಕೋಲಾ. ಅಂಕೋಲಾ ಕಮ್ಮಾಣಿಯ ನಾಗೇಶ್ ಸಿದ್ದಿ ಹಾಗೂ ಆತನ ಸ್ನೇಹಿತ ಚರಣ್ ಸಿದ್ದಿ ಕಮ್ಮಾಣಿಯಿಂದ ಧರ್ಮಸ್ಥಳಕ್ಕೆ ಬರಿಗಾಲಲ್ಲಿ ಕಾಲ್ನಡಿಗೆಯ ಮೂಲಕ ತೆರಳಿದ್ದಾರೆ. ತಮ್ಮ ಮನೆಯಿಂದ ಸುಮಾರು 350 ಕಿಲೋಮೀಟರ್ಗೂ ಹೆಚ್ಚು ದೂರವಿರುವ ಧರ್ಮಸ್ಥಳ ಯಾತ್ರೆ ಹೊರಟವರಿಗೆ ರಾಮನಗುಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಊರ ನಾಗರಿಕರು ಶುಭ ಹಾರೈಸಿ ಕಳುಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಂಕೋಲಾ ಅಗಸೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಾರಾಯಣ್ ಹೆಗಡೆ ಮಾತನಾಡಿ, ಸಿದ್ದಿ ಸಮಾಜದ ಯುವ ಪ್ರಮುಖ, ಬಿಜೆಪಿ ಅಂಕೋಲಾ ಮಂಡಳದ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಾಗೇಶ್ ಅವರು ಸಮಾಜದ ಒಳಿತಿಗಾಗಿ ತನ್ನ ಸ್ನೇಹಿತರಾದ ಚರಣ್ ಸಿದ್ದಿಯವರೊಡನೆ ಯಾವುದೇ ಅಡೆತಡೆಗಳಿಲ್ಲದೆ ಆರೋಗ್ಯಯುತ ಪ್ರಯಾಣ ನಡೆಸಲಿ ಎಂದು, ಇಬ್ಬರ ಪಾದಯಾತ್ರೆಯು ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸಿದ್ರು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ವಿಎಸ್ ಭಟ್, ಶೇಖರ್ ಗಾಂವ್ಕರ್, ರಾಘವೇಂದ್ರ, ಸರ್ವೇಶ್ವರ, ದಿನಕರ, ಶ್ರೀಕೃಷ್ಣ, ನರಸಿಂಹ, ದಿವಾಕರ್ ಮತ್ತಿತರರು ಇದ್ದರು. ಹೋದಂತಹ ಕೆಲಸಗಳು ಯಶಸ್ವಿ ಆಗಲಿ ಮತ್ತು ಅವರು ಪುನಃ ಬರುವಾಗ ಪಕ್ಷದ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ಸಿಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ.
ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8 ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜ್ಯುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ,
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.